ಪಕ್ಷದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ ಕ್ರಿಯಾಶೀಲ ಒಂದು ವ್ಯಕ್ತಿ ಅವರನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ನಮ್ಮ ಪುತ್ತೂರಿನ ಶಾಸಕರ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳ ಆ ಭಾಗದ ಜಿಲ್ಲೆಯ ನಾಯಕರುಗಳು ಆ ಭಾಗದಲ್ಲಿರುವಂಥ ಪಕ್ಷದ ಕಳೆದ ಚುನಾವಣೆ ಅಭ್ಯರ್ಥಿಗಳು ಬ್ಲಾಕ್ ಅಧ್ಯಕ್ಷರ ಸಲಹೆ ಸೂಚನೆ ಮೇರೆಗೆ ಇವತ್ತು ಎಲ್ಲ ಬ್ಲಾಕ್ಗಳಿಗೆ ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ನಾಡ್ದು 16ನೇ ತಾರೀಕಿಗೆ ಜೈನ ಭವನದಲ್ಲಿ ಜಿಲ್ಲಾ ಮಟ್ಟದ ಪ್ರಚಾರ ಸಮಿತಿ ಹಾಗೂ ವಿಧಾನಸಭಾ ಕ್ಷೇತ್ರ ಪ್ರಚಾರ ಸಮಿತಿ, ಬ್ಲಾಕ್ ಮಟ್ಟದ ಪ್ರಚಾರ ಸಮಿತಿಯ ಪದಾಗ್ರಹಣ ಮತ್ತು ಕಾರ್ಯಕರ್ತರ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರಂತ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷ ವಿನಾಯಕ್ ಸೊರಕೆ ಅವರು ಆ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಪುತ್ತೂರು ಬ್ಲಾಕಿಗೆ ಸಂಬಂಧಪಟ್ಟು ಅವರ ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿಯಲ್ಲಿ ಆಗುವ ಕಾರಣ ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ನಮ್ಮ ಉಪಾಧ್ಯಕ್ಷರು KPCCಯ ಪ್ರಚಾರ ಸಮಿತಿ ಉಪಾಧ್ಯಕ್ಷರು ಮತ್ತು ವಕ್ತಾರರಾದಂಥ ಮುನೀರ್ ಜನ್ಸಾಲೆ ಅವರು ಪ್ರಮುಖ ಭಾಷಣಕಾರರಿಗೆ ಭಾಗಿಯಾಗ್ತಾರೆ. ಮತ್ತು ಸುಧೀರ್ ಕುಮಾರ್ ಮರೋಳಿ ಇವರು KPCC ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರು, ಇವರು ಕೂಡ ಮುಖ್ಯ ಭಾಷಣಕಾರರಾಗಿ ಅವರು ಬರಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಪ್ರೋಟೋಕಾಲ್ ಪ್ರಕಾರ, ಪಕ್ಷದ ಶಿಷ್ಟಾಚಾರ ಪ್ರಕಾರ ನಾವು ಎಲ್ಲ ನಾಯಕರನ್ನು ಈ ಒಂದು ಕಾರ್ಯಕ್ರಮ ಆಹ್ವಾನಿಸಿದೆ ಮತ್ತು ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇವೆ. ರಮಣತ್ರಯವರು ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಅವರು ಕೂಡ ಮುಖ್ಯ ಅತಿಥಿಗಳಾಗಿ, ಮತ್ತು ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರು KPCCದು, ಹರೀಶ್ ಕುಮಾರ್ ಮಾನ್ಯ ಜಿಲ್ಲಾಧ್ಯಕ್ಷರು, ಐವಾನ್ ಡಿಸೋಜ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಮೊನ್ನೆ ತಾನೇ ತಮಗೆ ಷಡಕ್ಷರಿಮುನಿ ಸ್ವಾಮಿಗಳು ಮೂಲ ಮಠದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೂ ನಮಗೆ ಯಾವುದೇ ರೀತಿಯ ಸಂಬಂಧ. ಅದೇ ರೀತಿಯಾಗಿ ಆಧಾರ ಚೆನ್ನಮ್ಮ ಸ್ವಾಮಿ ಕೂಡ ನನಗೂ ಇದಕ್ಕೂ ಯಾವುದು ನಮ್ಮ ಫೋಟೋವನ್ನು ಇಮಿಡಿಯೇಟ್ ಆಗಿ ತೆಗೀರಿ, ಯಾವ ಕಾರಣಕ್ಕೂ ಅದಿಲ್ಲ, ಅವರು ಮಠಗಳು ಮಾಡೋದಾದ್ರೆ ಅವರ ವೈಯಕ್ತಿಕ ವಿಚಾರ. ಇದು ಸಮಾಜಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ನಮಗೆ ತಂದಿದ್ದಾರೆ. ನೀವೇನಾದರೂ ಸ್ಪಷ್ಟನೆ ಬೇಕಂದ್ರೆ ನಾನು ಫೋನ್ ಮಾಡಿದರೆ ನಾನು ಸ್ಪಷ್ಟನೆ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಹೇಳಿದ್ದಾರೆ. ಈಗ ನಮ್ಮ ಉದ್ದೇಶಗಳೇನಂತ ಹೇಳಿದ್ರೆ, ಇವತ್ತು ಒಂದು ಮಠವನ್ನು ಮಾಡಬೇಕಂತಂದ್ರೆ ನಮ್ಮದು ಅನಾದಿ ಕಾಲದ ಆದಿಜಾಮ ಮೂಲ ಮಠ ಇದೆ. ನಂತರ ಮಾದಾರ ಚೆನ್ನೈ ಗುರುಪೀಠ, ಚಿತ್ರದುರ್ಗದಲ್ಲಿ ಕೂಡ ಗುರುಪೀಠ ಮಾದಾರ ಚೆನ್ನೈ ಮಹಾಸ್ವಾಮಿ ಇದ್ದಾರೆ. ಇವರೆಲ್ಲರೂ ಸೇರಿ ಅಥವಾ ನಮ್ಮ ಹಿರಿಯರಾಗಿರ್ತಕ್ಕಂಥ KH ಮುನಿಯಪ್ಪನವರು ಇದ್ದಾರೆ, ಕಾರಜೋಳರವರು ಇದ್ದಾರೆ,